ಶಿರಾದಲ್ಲಿ ಕಾರ್ಮಿಕರ ಕಾಲೋನಿ ಮತ್ತು ಇಸಿಐ ಆಸ್ಪತ್ರೆ ನಿರ್ಮಾಣ. ಶಾಸಕ ಟಿಬಿ ಜಯಚಂದ್ರ. ಶಿರಾ ತಾಲೂಕಿನಲ್ಲಿ 13,000ಕ್ಕೂ ಹೆಚ್ಚು ಕಟ್ಟಡ ನಿರ್ಮಾಣ ಕಾರ್ಮಿಕರು ಇದ್ದು, ಇವರೆಲ್ಲರಿಗೂ ಅನುಕೂಲವಾಗುವಂತೆ 4 ಎಕರೆ ಜಾಗದಲ್ಲಿ ಕಾರ್ಮಿಕರ ಕಾಲೋನಿ ಮತ್ತು ಇವರ ಆರೋಗ್ಯ ಕಾಪಾಡಲು ಇಸಿಐ ಆಸ್ಪತ್ರೆ ನಿರ್ಮಿಸುತ್ತೇನೆ ಎಂದು ರಾಜ್ಯ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಕಾರ್ಮಿಕರ ಇಲಾಖೆಯಿಂದ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಸವಲತ್ತುಗಳನ್ನ ಕೊಡ್ತಕ್ಕಂಥ ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಅಧಿಕಾರಿ ಮಿತ್ರರೇ, ಕಾರ್ಮಿಕ ಬಂಧುಗಳೇ, ಇಲ್ಲಿ ಬಂದಿರ್ತಕ್ಕಂಥ ಯಾವತ್ತೂ ನನ್ನ ಬಂಧುಗಳೇ, ಭಗಿನಿಯರೇ, ಮಾಧ್ಯಮದ ನನ್ನ ಸ್ನೇಹಿತರೆ, ಇದೊಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ. ಕಾರ್ಮಿಕರ ಕಲ್ಯಾಣಕ್ಕೋಸ್ಕರ ಇಲಾಖೆ ಒಂದಿದೆ. ಆ ಇಲಾಖೆಯಿಂದ ಸವಲತ್ತನ್ನ ಏನೆಲ್ಲ ಪಡಿಬಹುದು ಅಂತಕ್ಕಂಥದ್ರ ಬಗ್ಗೆ ನಿಮ್ಗೆಲ್ರಿಗೂ ಮಾಹಿತಿ ಇದೆ ಅಂತೇಳಿ ನಾನು ತಿಳಿದಿದ್ದೇನೆ. ಈಗ ಎಲ್ರಿಗೂ ಮಾಹಿತಿ ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ನಿಮ್ಗೆ ಈ ರೀತಿಯಾದಂತ ಸಂಘ ಸಂಸ್ಥೆಗಳನ್ನ ಕಟ್ಕೊಳ್ತಕ್ಕ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಈಗ ನರಸಿಂಹಣ್ಣ ಉಪಾಧ್ಯಕ್ಷ, ನಮ್ಮ ಮುಬಾರಕ್ ಅಧ್ಯಕ್ಷ. ಕಾರ್ಮಿಕರ ಕಟ್ಟಡಕ್ಕೆ ಇಲ್ಲಿ ಜಾಗ ಇಲ್ಲ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ನಾನು ಅನೇಕ ಬಾರಿ ಇಲ್ಲಿ ಬಂದೋಗಿದ್ದೀನಿ. ಇವತ್ತೇ ತೀರ್ಮಾನ ಮಾಡೋಣ. ಈಗ ಜಾಗ ಎಲ್ಲಿದೆ ಇಲ್ಲಿ ಪಕ್ಕದಲ್ಲೇ ಇರೋದು. ಇದನ್ನ ನಾನು ಕೊಡ್ಬೇಕು ಅಂತ ನಾನು ಹಿಂದೆನೆ ಹೇಳಿದ್ದು. ಅದನ್ನ ಇವತ್ತೇ ಕೂತ್ಕೊಂಡು ನಾವು ಹಕ್ಕುಪತ್ರ ಕೊಡೋಣ, ಆಮೇಲೆ ಫಾರ್ಮಾಲಿಟೀಸ್ ಮಾಡ್ಕೊಳ್ಳೋಣ. ಶಿರಾ ತಾಲೂಕು ಗೃಹ ನಿರ್ಮಾಣ ಕಾರ್ಮಿಕರ ಸಂಘ ಹಾಗೂ ಕಾರ್ಮಿಕ ಇಲಾಖೆಯ ವತಿಯಿಂದ ಲಕ್ಷ್ಮೀ ಬಡಾವಣೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಇರುವ ಗೃಹ ನಿರ್ಮಾಣ ಕಾರ್ಮಿಕರ ಸಂಘದ ಕಚೇರಿ ಆವರಣದಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಟೂಲ್ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಮಿಕರಿಗೆ ಟೂಲ್ ಕಿಟ್ ವಿತರಿಸಿ ನಂತರ ಮಾತನಾಡಿದ್ದಾರೆ. ಹಾರ್ಟ್ ಅಟ್ಯಾಕ್ ಆದ್ರೂ ಇದೆ, ಸತ್ತಂತ ಸಂದರ್ಭದಲ್ಲಿ ಅದಕ್ಕೆ ಹೆಣ ತಗೊಂಡೋಗಿ ಉಣೋದಕ್ಕೂ ಕೂಡ ದುಡ್ಡು ಕೊಡ್ತಾರೆ. ಅದಕ್ಕೂ 6,000. ಈ ರೀತಿಯಾಗಿರ್ತಕ್ಕಂಥದ್ದು ಇಷ್ಟೆಲ್ಲ ಸವಲತ್ತುಗಳನ್ನು ಸಿಗಬೇಕಾದಾಗ ನಾನು ಒಪ್ಕೊಂತೀನಿ. ಎಲ್ಲ ಒಂದು ಕಡೆ ನರಸಿಂಹಣ್ಣ ಹೇಳಿದ್ದ, ಇಲ್ಲೂ ಇವತ್ತೊಂದು ಕಟ್ಟಡ ಕಾರ್ಮಿಕರ ಒಂದು ಜಾಗ ಬೇಕು ಅಂತೇಳಿ ಆ ಜಾಗನ ನಾವೇ ಇದೀವಿ. ಇವತ್ತೇ ಕೂತು ನಾನೀಗೆಲ್ಲ ಹೋಗೋದು ಕ್ಯಾನ್ಸಲ್ ಮಾಡಿ ಮುನ್ಸಿಪಲ್ ಆಫೀಸಲ್ಲಿ ಕೂತ್ಕೊಂಡು ಇವತ್ತು ಜಾಗ ಮಂಜೂರು ಮಾಡ್ಕೊಡೋಣ. ಯಾವುದಕ್ಕೂ ಇದ್ದ ಮುಂದೆ ನೋಡೋದು ಬೇಡ. ಇವತ್ತು ಮಾಡಿ ನೀವು ನಾಳೆನೆ ಕೆಲಸ ಶುರು ಮಾಡ್ಬೇಕು. ನಿಮ್ ಕೈ ಚಳಕ ಏನು ಅಂತ ಗೊತ್ತಾಗ್ಬೇಕು. ಅದಕ್ಕೆ ನಿಮಗೆ ಅದಕ್ಕೂ ಕೂಡ ಸಹಾಯ ಮಾಡ್ಬೇಕು ಅಂತಂದ್ರೆ ಕಟ್ಟಡಕ್ಕೂ ಕೂಡ ಸಹಾಯ ಮಾಡತಕ್ಕಂತ ಕೆಲಸವನ್ನ ಮಾಡೋಣ. ಕೆಲಸ ಸ್ಟಾರ್ಟ್ ಮಾಡಿ ಕೆಲಸ ಮುಗಿಸ್ಬಂದ್ರೆ ಅದ್ರ ಸಂಪೂರ್ಣವಾದಂತ ಖರ್ಚು ನಾನೇ ಕೊಡ್ತೀನಿ. ಕಟ್ಟಡ ಕಾರ್ಮಿಕರು ಈ ದೇಶದ ನಿರ್ಮಾತೃಗಳು. ದೇಶದಲ್ಲಿ ಹಲವಾರು ಬಹುಮಾಡಿ ಕಟ್ಟಡಗಳು ಸೇರಿದಂತೆ ಸುಂದರ ಕಟ್ಟಡಗಳನ್ನ ಕಟ್ಟಲು ಕಾರ್ಮಿಕರ ಪರಿಶ್ರಮ ಹೆಚ್ಚಾಗಿರುತ್ತದೆ. ಇವರ ಸೇವೆ ದೇಶಕ್ಕೆ ಅನನ್ಯವಾದುದು. ಬೆಂಗಳೂರಿನ ಸೌಂದರ್ಯ ಹೆಚ್ಚಿಸಲು ಕಟ್ಟಡ ಕಾರ್ಮಿಕರೇ ಕಾರಣ. ಈ ನಿಟ್ಟಿನಲ್ಲಿ ಕಾರ್ಮಿಕರ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್, ಸದಸ್ಯೆ ಉಮಾ ವಿಜಯರಾಜ್, ಪೌರಾಯುಕ್ತ ರುದ್ರೇಶ್ ಕೆ, ನಗರಸಭೆ ಆಶ್ರಯ ಸಮಿತಿ ಸದಸ್ಯ ನೂರುದ್ದೀನ್, ಶಿರಾ ತಾಲೂಕು ಗೃಹ ನಿರ್ಮಾಣ ಕಾರ್ಮಿಕರ ಸಂಘದ ಅಧ್ಯಕ್ಷ ಮುಬಾರಕ್ ಪಾಷಾ, ಕೆಪಿಸಿಸಿ ಸದಸ್ಯ ಟಿ ಲೋಕೇಶ್, ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಮಣಿಕಂಠ, ನಗರ ಅಧ್ಯಕ್ಷ ಅಂಜನ್ ಕುಮಾರ್, ಗ್ರಾಮಾಂತರ ಅಧ್ಯಕ್ಷ ಹೇಮಂತ್ ಗೌಡ, ಸಂಘದ ಖಜಾಂಚಿ ಆರ್ ಕಂಬಣ್ಣ, ಸಂಘಟನಾ ಕಾರ್ಯದರ್ಶಿ ಕೋಟೆ ಸಿದ್ದಪ್ಪ, ಬಸವರಾಜು ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು.